ನಮಸ್ಕಾರ ವೀಕ್ಷಕರೇ. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮಿಶ್ರ ಅನುಭವ ಆಗಿದೆ. ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿ ಸ್ಟ್ರಾಟಜಿ ಮುಂದೆ ಕೈ ನಾಯಕರ ಆಟ ನಡೆಯಲಿಲ್ಲ, ತೀವ್ರವಾಗಿ ಹಿನ್ನಡೆ ಆಯಿತು. ಆದ್ರೆ ಅದೆಲ್ಲವನ್ನು ಕವರ್ ಮಾಡಿಕೊಂಡ್ವಿ ಅನ್ನೋ ಹಾಗೆ ಕರ್ನಾಟಕದಲ್ಲಿ ಕೈ ಮುನ್ನಡೆ ಸಾಧಿಸಿದ್ದು ಹೈಕಮಾಂಡ್ ಉತ್ಸಾಹ ಹೆಚ್ಚೋದಕ್ಕೆ ಕೂಡ ಕಾರಣವಾಗಿದೆ. ಆದ್ರೆ ಈ ಗ್ಯಾಪ್ ನಲ್ಲಿ ಕಾಂಗ್ರೆಸ್ಗೆ ಕೆಲವು ಪ್ರಮುಖ ಎಚ್ಚರಿಕೆಯ ಸಂದೇಶ ಸಿಕ್ಕಿದೆ. ಇದು ಜಾರ್ಖಂಡ್ ನಿಂದಲೇ ಸಿಗ್ತಾ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಈ ಬೆಳವಣಿಗೆ ನೋಡಿದ ಬಳಿಕ ಕಾಂಗ್ರೆಸ್ಗೆ ಸದ್ಯದಲ್ಲೇ ದೊಡ್ಡ ದೊಡ್ಡ ಶಾಕ್ಗಳು ಕಾದಿದ್ಯಾ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಇದರ ಬೆನ್ನಲ್ಲೇ ಬಿಜೆಪಿ ನೇತೃತ್ವದ ಎನ್ಡಿಎ ಮಿಷನ್ 360 ಯಾವ ಹಂತಕ್ಕೆ ಬಂದಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಲ್ಲದೆ ಇದರ ಜೊತೆಗೆ ಎನ್ಡಿಎಯ ಮುಂದಿನ ಗುರಿ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದ್ದು ಎಲ್ಲರ ಕುತೂಹಲವನ್ನ ಕೆರಳಿಸಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿಯಲ್ಲಿ ಗೆಲ್ಲೋ ಮೂಲಕ ಗಮನ ಸೆಳೀತಾ ಇಲ್ಲ ಅನ್ನೋದು ಸಾಬೀತಾಗಿದೆ. ಅವರ ಕುಟುಂಬದ ಪಕ್ಷಕ್ಕೆ ದೊಡ್ಡ ಲೆಗಸಿ ಇದೆ. ಗಾಂಧಿ ಫ್ಯಾಮಿಲಿಯಿಂದ ಬಂದಿರೋ ಈ ಹಿಂದಿನ ನಾಯಕರೆಲ್ಲ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ರಣತಂತ್ರಗಳನ್ನ ಮಾಡ್ತಾ ಇದ್ರು, ಯಶಸ್ವಿ ಕೂಡ ಆಗ್ತಾ ಇದ್ರು. ಆದ್ರೆ ರಾಹುಲ್ ಪದೇ ಪದೇ ಹಿಂದೆ ಬೀಳ್ತಾ ಇರುವಂತೆ ಗೋಚರಿಸ್ತಾ ಇದೆ. ಕಾಂಗ್ರೆಸ್ ನೆಲೆ ಇಲ್ಲದ ಕಡೆಗಳಲ್ಲಿ ಅಥವಾ ಅಧಿಕಾರ ಇಲ್ಲದ ಕಡೆಗಳಲ್ಲಿ ಕ್ರಾಂತಿ ಮಾಡುತ್ತೆ ಅನ್ನೋ ನಿರೀಕ್ಷೆಯನ್ನ ಯಾರು ಈಗ ಇಟ್ಕೊಳ್ತಾ ಇಲ್ಲ. ಆದ್ರೆ ಅಧಿಕಾರ ಇರುವ ಕಡೆಯಲ್ಲಾದ್ರೂ ಪ್ರಾಬಲ್ಯ ಮೆರಿತಾರ ಅನ್ನೋ ಹೋಪ್ಸ್ ಸಣ್ಣ ಮಟ್ಟದಲ್ಲಿ ಇತ್ತು. ಕರ್ನಾಟಕದಲ್ಲಿ ಅದು 100ಕ್ಕೆ 100 ನಿಜ ಆಯ್ತು. ಡಿಕೆ ಪವರ್ ಕಂಡು ಹೈಕಮಾಂಡ್ ಖುಷಿಯಾಗಿದೆ. ಆದ್ರೆ ಮಧ್ಯಪ್ರದೇಶ, ಹರಿಯಾಣ ಹಾಗೂ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಈ ಪೈಕಿ ಜಾರ್ಖಂಡ್ ನಿಂದ ಕೈಗೆ ಬಿಗ್ ಮೆಸೇಜ್ ಒಂದು ಸಿಗ್ತಾ ಇದೆ. ಅಭ್ಯರ್ಥಿ ವಿಚಾರದಲ್ಲಿ ನಾನಾ ರೀತಿಯ ಜಟಾಪಟಿ ಬಳಿಕವೂ ಇಂಡಿ ಒಕ್ಕೂಟದ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಅದು ಪ್ರಣವ್ ಝಾ. ಶಾಸಕರ ಲೆಕ್ಕದಲ್ಲಿ ಇಂಡಿ ಒಕ್ಕೂಟದ ಬಲ ಜಾಸ್ತಿ ಇದ್ದಿದ್ರಿಂದ ಗೆಲ್ಲೋದು ಪ್ರಣವ್ ಝಾ ಅನ್ನೋ ಹೋಪ್ ಇದ್ರು. ಪ್ರತ್ಯೇಕ ಅಭ್ಯರ್ಥಿಯೇ ಗೆಲ್ಲೋದಂತೆ ಅನ್ನೋ ಸುದ್ದಿ ಕಳೆದ 2-3 ದಿನಗಳಿಂದ ಓಡಾಡ್ತಾ ಇತ್ತು. ಅದೇ ಕೊನೆಗೆ ನಿಜವಾಗಿ ಪರಿಮಳ್ ನತ್ವಾನಿ ಗೆದ್ದಿದ್ದಾರೆ. ಗೆದ್ದ ಬಳಿಕ ಇಂಡಿ ಒಕ್ಕೂಟದಲ್ಲಿ ನಾನಲ್ಲ ನೀನು ಅನ್ನೋ ಜಟಾಪಟಿ ತಾರಕಕ್ಕೇರಿದೆ. ಪರಿಮಳ್ ನತ್ವಾನಿಯನ್ನ ಬಿಜೆಪಿ ಬ್ಯಾಕ್ ಮಾಡಿದ್ರು. ಸಂಖ್ಯೆಯಲ್ಲಿ ಬಿಜೆಪಿ ಕಡಿಮೆ ಇದ್ದಿದ್ರಿಂದ ಕ್ರಾಸ್ ವೋಟಿಂಗ್ ಮೂಲಕವೇ ಪರಿಮಳ್ ಗೆದ್ದಿರೋದು ಅನ್ನೋದು ವಾಸ್ತವ. ಆದ್ರೆ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಮಿತ್ರ ಪಕ್ಷಗಳ ಪೈಕಿ ಒಂದಾಗಿರೋ ಸಿಪಿಐಎಂಎಲ್ ನಾವಂತೂ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಬೆಂಬಲಿಸಿರೋದು, ಕಾಂಗ್ರೆಸ್ ನಾಯಕರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇದ್ದಂತಿಲ್ಲ, ಅವರೇ ಕ್ರಾಸ್ ವೋಟಿಂಗ್ ಮಾಡಿ ಅಪೋಸಿಟ್ ನಾಯಕನ ಗೆಲುವಿಗೆ ಸಹಕರಿಸಿದ್ದಾರೆ ಅಂತ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಆರೋಪವನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲದ ಕಾಂಗ್ರೆಸ್ ಹೈಕಮಾಂಡ್ ಸಿಪಿಐ ಕಡೆಯಿಂದಲೇ ಧೋಖಾ ಆಗಿರೋದು ಅನ್ನೋದನ್ನ ಹೇಳ್ತಾ ಇದೆ. ಇದರ ಜೊತೆಗೆ ಆರ್ಜೆಡಿ ಶಾಸಕರು ಕೂಡ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಆಂತರಿಕ ವಲಯದಿಂದ ಆರೋಪಗಳು ಬರ್ತಾ ಇವೆ. ಇದಕ್ಕೇನು ಕಾರಣ ಅಂತ ನೋಡಿದ್ರೆ, ಈ ಹಿಂದೆ ಬಿಹಾರದಲ್ಲಿ ಆರ್ಜೆಡಿಯ ಹೀನಾಯ ಸೋಲಿಗೆ ಕಾಂಗ್ರೆಸ್ ಕಾರಣ ಅನ್ನೋ ವ್ಯಾಖ್ಯಾನಕ್ಕೆ ಅವರು ಬಂದಿದ್ರು. ಅದರ ಸೇಡನ್ನ ತೀರಿಸಿಕೊಳ್ಳೋ ಸಲುವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿ ವಿಷಯ ಕಾಂಗ್ರೆಸ್ ನಾಯಕರೇ ಕ್ರಾಸ್ ವೋಟಿಂಗ್ ಮಾಡಿರೋ ಸಾಧ್ಯತೆ ಇದೆ ಅನ್ನೋದು. ಯಾಕಂದ್ರೆ ಪರಿಮಳ್ ನತ್ವಾನಿ ಅಂಬಾನಿ ಕುಟುಂಬದ ಅತ್ಯಾಪ್ತ. ಈ ಕಾರಣಕ್ಕೆ ಇದರಿಂದ ಆಗೋ ಅಡ್ವಾಂಟೇಜ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋದು. ಇದು ನಿಜಾನೇ ಆಗಿದ್ರೆ ಅಂಬಾನಿಯನ್ನ ಸತತವಾಗಿ ವಿರೋಧಿಸಿಕೊಂಡು ಬರ್ತಾ ಇರೋ ರಾಹುಲ್ ಗಾಂಧಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಜಾರ್ಖಂಡ್ ಸೋಲಿನ ಬಗ್ಗೆ ಹೈ ಲೆವೆಲ್ ನಾಯಕರ ಕಡೆಯಿಂದ ಬಂದ ಉತ್ತರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್, ನಾವು ಜಾರ್ಖಂಡ್ ಎಲೆಕ್ಷನ್ ಅನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಅಂತ ಲೈನ್ ನಲ್ಲಿ ಹೇಳಿ ಮುಗಿಸಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಜಾರ್ಖಂಡ್ ಜವಾಬ್ದಾರಿ ಹೊತ್ತಿದ್ದ ನಾಯಕರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಹಲವು ಕಡೆಗಳಲ್ಲಿ ಕ್ರೂಷಿಯಲ್ ಟೈಮ್ ನಲ್ಲಿ ಉಸ್ತುವಾರಿಯಾಗಿ ಪಕ್ಷವನ್ನ ಹ್ಯಾಂಡಲ್ ಮಾಡಿದ ಅನುಭವ ಹೊಂದಿದ್ದವರು. ಅವರನ್ನ ಜಾರ್ಖಂಡ್ಗೆ ನೇಮಿಸಿದ್ರು. ಆದ್ರೆ ಮೂಲಗಳ ಪ್ರಕಾರ ರಾಜಧಾನಿ ರಾಂಚಿಯಲ್ಲಿ ಅವರು ಉಳಿದಿದ್ದು 3 ದಿನ. ಜೂನ್ 6ರಿಂದ 8ರ ತನಕ ಅಲ್ಲಿದ್ರು. ಆ ಹೊತ್ತಲ್ಲಿ ಸಿಎಂ ಹೇಮಂತ್ ಸೊರೇನ್ ರನ್ನ ಭೇಟಿಯಾಗಿದ್ದು ಕೇವಲ ಒಂದೇ ಸಲ. ರಾಜ್ಯಸಭಾ ಎಲೆಕ್ಷನ್ ವಿಚಾರವನ್ನ ಗಂಭೀರವಾಗಿ ತಗೊಂಡು ಸ್ಟ್ರಾಟಜಿ ಮಾಡಲೇ ಇಲ್ಲ. ಇದರ ಫಲವೇ ಈ ಫಲಿತಾಂಶ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಹೈಲೈಟ್ ಆಗ್ತಾ ಇರೋದು ರಿಸಲ್ಟ್ ಬಳಿಕ ಸಿಎಂ ಹೇಮಂತ್ ಸೊರೇನ್ ನೀಡಿದ ಪ್ರತಿಕ್ರಿಯೆ. ತಮ್ಮ ಜೆಎಂಎಂ ಪಕ್ಷದಿಂದ ಜಯಿಸಿದ ಬೈದ್ಯನಾಥ್ ರಾಮ್ಜಿ ಹಾಗೂ ಬಿಜೆಪಿ ಬೆಂಬಲದಿಂದ ಗೆದ್ದ ಪರಿಮಳ್ ನತ್ವಾನಿ ಇಬ್ಬರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಆಮೇಲೆ ಮುಂದುವರೆದು ತಮ್ಮ ಅಭ್ಯರ್ಥಿ ಬೈದ್ಯನಾಥ್ ಅವರು ಎಸ್ಸಿ ಸಮುದಾಯಕ್ಕೆ ಸೇರಿದವರು, ಇವರು ಗೆದ್ದಿರೋದು ಸಾಮಾಜಿಕ ನ್ಯಾಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅನ್ನೋದನ್ನ ಬರ್ಕೊಂಡಿದ್ದಾರೆ. ಆದ್ರೆ ಈ ಹೊತ್ತಲ್ಲಿ ಪರಿಮಳ್ ಹೆಸರನ್ನ ಉಲ್ಲೇಖಿಸಿರೋದು ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಾ ಇದೆ. ಯಾಕಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಸೋತಿರೋ ಬಗ್ಗೆ ಯಾವ ಯೋಚನೆ ಇಲ್ಲದೆ ಗೋ ಅಹೆಡ್ ಅನ್ನೋ ರೀತಿ ಸೊರೇನ್ ನಿಲುವು ತಳೆದಿರೋದು ಸದ್ಯದ ಪರಿಸ್ಥಿತಿಯಲ್ಲಿ ಇವರೂ ಕೂಡ ಕೈ ಕೊಡ್ತಾರಾ ಅನ್ನೋ ಯೋಚನೆ ಮೂಡಿಸೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ.
ಅಲ್ಲದೆ ಈ ರೀತಿ ಟ್ವೀಟ್ ಮಾಡೋ ಮೂಲಕ ಬಿಲ್ ಪಾಸ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಈಗ ಈ ಒಂದು ರಾಜ್ಯದಲ್ಲೇ ಕಾಂಗ್ರೆಸ್ಗೆ ತಲೆಬಿಸಿ ತರಿಸೋ ಸುಮಾರು ವಿಚಾರಗಳಿವೆ. ಅದೇನೆಂದ್ರೆ ಇಂಡಿ ಒಕ್ಕೂಟವನ್ನ ಯಾರೆಲ್ಲ ತೊರೆಯಬಹುದು ಅನ್ನೋದು. ಕಮ್ಯುನಿಸ್ಟ್ ಪಕ್ಷ ಕೈ ವಿರುದ್ಧ ರೊಚ್ಚಿಗೆದ್ದು ಹಲವು ಸಮಯವೇ ಕಳೆದಿದೆ. ಈಗ ಕ್ರಾಸ್ ವೋಟಿಂಗ್ ವಿಷಯದಲ್ಲಿ ಮತ್ತೆ ಬೊಟ್ಟು ಮಾಡಿ ಆಕ್ರೋಶವನ್ನ ಹೊರ ಹಾಕಿದೆ. ಇನ್ನು RJD ನಾಯಕರು ಈ ಬಗ್ಗೆ ಬಾಯಿ ಬಿಡೋ ಮುನ್ನವೇ ಅವರು ಹೀಗೇ ಮಾಡಿರ್ತಾರೆ ಅನ್ನೋ ಕನ್ಕ್ಲೂಷನ್ಗೆ ಕಾಂಗ್ರೆಸ್ ಬಂದಂತಿದೆ. ಅದರಿಂದ ಅವರೂ ಕೂಡ ಯಾವ ಸಮಯದಲ್ಲಿ ಬೇಕಾದ್ರೂ ಒಕ್ಕೂಟವನ್ನ ಬಿಟ್ಟು ಹೊರ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಇನ್ನುಳಿದಿರೋದು JMM. ಹೇಮಂತ್ ಸೊರೇನ್ಗೆ ಕಳೆದ ಎಲೆಕ್ಷನ್ ನಲ್ಲಿ ಬಿಜೆಪಿ 2ನೇ ಸ್ಥಾನಕ್ಕೆ ಬಂದಾಗಲೇ ಸಿಗ್ನಲ್ ಸಿಕ್ಕಿದೆ. ಮುಂದಿನ ಎಲೆಕ್ಷನ್ ಹೊತ್ತಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಕಾಂಗ್ರೆಸ್ ಜೊತೆ ಮುಂದುವರೆದ್ರೆ ಅವರಿಂದ ಸಹಾಯ ಆಗೋದಕ್ಕಿಂತ ಹೆಚ್ಚಾಗಿ ಅವರೇ ದೊಡ್ಡ ಹೊರೆ ಎನ್ನಿಸೋ ಹಾಗೆ ಆಗ್ಬಿಡ್ತಾರೆ. ಅದೇ NDA ಜೊತೆ ಸೇರ್ಕೊಂಡ್ರೆ CM ಸ್ಥಾನಕ್ಕೇನು ಕುತ್ತು ಬರೋದಿಲ್ಲ. ಅಲ್ಲದೆ ಓಡೋ ಕುದುರೆ ಜೊತೆಯಲ್ಲಿದ್ರೆ ವರ್ಚಸ್ಸು ಕೂಡ ಜಾಸ್ತಿ ಆಗುತ್ತೆ ಅನ್ನೋ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಹೇಮಂತ್ ಸೊರೇನ್ NDA ಬರ್ತಾರಂತೆ ಅನ್ನೋ ವಿಚಾರ ಕಳೆದ 1 ವರ್ಷದಿಂದ ಚಾಲ್ತಿಯಲ್ಲಿದೆ. ಆದ್ರೆ ಅದರ ಕುರಿತಂತೆ ಅವರೇನು ದೊಡ್ಡ ಮಟ್ಟದಲ್ಲಿ ಕ್ಲಾರಿಟಿ ಕೊಡೋ ಕೆಲಸವನ್ನ ಮಾಡದೇ ಇರೋದ್ರಿಂದ ಅನುಮಾನಗಳು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಸಂದರ್ಭ ನೋಡ್ತಾ ಇದ್ರೆ ಯಾವುದು ಅಸಾಧ್ಯ ಅಲ್ಲ ಅನಿಸ್ಕೊಳ್ತಾ ಇದೆ. ಇನ್ನು ಇದರ ಜೊತೆಗೆ ಹರಿಯಾಣ, ಮಧ್ಯಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿದೆ. ಆದ್ರೆ ಕರ್ನಾಟಕ ಮಾತ್ರ ಕಾಂಗ್ರೆಸ್ ಭದ್ರಕೋಟೆ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. CM ಚೇಂಜ್ ಅನ್ನುವಾಗ ಏನಾದ್ರೂ ಸ್ವಲ್ಪ ಏರುಪೇರಿನ ನಿರೀಕ್ಷೆಗಳು ಜನರಲ್ಲಿ ಇತ್ತು. ಆದ್ರೆ DK ಹವಾ ಏನು ಅನ್ನೋದು ಪಡೆದಿರೋ ಸೀಟ್ಗಳಿಂದಲೇ ಕ್ಲಿಯರ್ ಆಗಿದ್ದು ಬಿಜೆಪಿಗೆ ಮತ್ತೊಮ್ಮೆ ಎಚ್ಚರಿಕೆಯ ಗಂಟೆಯಂತೆ ಗೋಚರಿಸ್ತಾ ಇದೆ. ಏನು ಇತ್ತ ಲೋಕಸಭೆ ಕಡೆ ನೋಡಿದ್ರೆ 2/3 ಮೆಜಾರಿಟಿ ಕಡೆಗೆ NDA ಓಟ ಮುಂದುವರೆದಿದೆ. 360ಕ್ಕೆ ಇನ್ನು ಸ್ವಲ್ಪವೇ ದೂರ ಇರೋದ್ರಿಂದ ನಾನಾ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ. ಸದ್ಯ TMC ರೆಬೆಲ್ ಹಾಗೂ ಉದ್ಧವ್ ಸೇನಾ ರೆಬೆಲ್ ಸೇರಿ ಲೆಕ್ಕ 318ಕ್ಕೆ ಬಂದು ನಿಂತಿದೆ. ಇದಕ್ಕೆ DMKಯ 22 ಸದಸ್ಯರ ಬಾಹ್ಯ ಬೆಂಬಲ, ಸಮಾಜವಾದಿಯಲ್ಲಿ ನಡೀತಾ ಇರೋ ಗುಸುಗುಸುಗಳು ಆಡ್ ಆನ್ ಆಯ್ತು ಅಂದ್ರೆ ಲೆಕ್ಕ 350 ದಾಟಿ ಮುಂದಕ್ಕೆ ಹೋಗುತ್ತೆ. ಈ ಮಧ್ಯೆ TMC ಇಂದ ಇನ್ನೂ 2 MP ರೆಬೆಲ್ ಗ್ಯಾಂಗ್ ಸೇರ್ಬೋದು ಅನ್ನೋದನ್ನ ಕಕೋಲಿ ಘೋಷ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ YSRCPಯ 4 MPಗಳು ಬೆಂಬಲ ಕೊಟ್ಬಿಟ್ರು ಅಂದ್ರೆ ಮತ್ತೆ NDAಯನ್ನ ತಡೆಯೋರು ಯಾರೂ ಇಲ್ಲ ಅನ್ನೋ ಸ್ಥಾನಕ್ಕೆ ಹೋಗಿ ನಿಂತು ಬಿಡುತ್ತೆ. ಇನ್ನು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸಮಸ್ಯೆ ಆಯ್ತು ಅಂದ್ರೆ ಮೆಜಾರಿಟಿ ನಂಬರ್ ಡೌನ್ ಮಾಡೋ ತಂತ್ರ, ಅರ್ಥಾತ್ ಗೈರಾಗಿಸೋ ತಂತ್ರ ಮಾಡಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದ್ರಿಂದ ಇನ್ನು ಕೆಲ ದಿನಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸಾಧ್ಯತೆ ಇದೆ. ಇನ್ನು ಯಾವ ಕಾರಣಕ್ಕೆ ಈ ಸರ್ಕಸ್ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಈಗ ಅದರ ಅಪ್ಡೇಟ್ ಅನ್ನೋ ಹಾಗೆ 3 ಮಸೂದೆಗಳನ್ನ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇವೆ. ಡಿಲಿಮಿಟೇಷನ್ ಬಿಲ್, ಅದಕ್ಕೆ ಅಂಟಿಕೊಂಡಿರೋ ವುಮೆನ್ ರಿಸರ್ವೇಶನ್ ಜಾರಿ, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಹಾಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.